ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಮಾಡೋಕ್ಕೆ ಟೈಮ್ನೇ ಸಿಕ್ಕಿದ್ದಿಲ್ಲ. ಈ ಮಳೆ ಕೂಡ ಜೋರು ಬರಲತ್ತಿತ್ತು ನಮ್ಮ ಊರಲ್ಲಿ. ಮಳೆ ಮತ್ತು ಮನೆಗೆ ಕೆಲಸನೂ ಇತ್ತು. ಕೆಲಸ ಇದ್ದಕ್ಕೆ ನನಗೆ ಶೂಟ್ ಮಾಡೋಕ್ಕೆ ಟೈಮ್ನೂ ಸಿಕ್ಕಿಲ್ಲ, ಮಾತಾಡ್ಲಕ್ಕೂ ಸಿಕ್ಕಿಲ್ಲ ಯಾರಿಗೂ. ಯಾಕಂದ್ರೆ ಭಾಳ ಕೆಲಸ ಇದ್ದು ಮನ್ಯಾಗ. ನಾಳೆಗೆ ಯಾವ ಟಾಪಿಕ್ ನಾನು ಡಿಸ್ಕಷನ್ ಮಾಡ್ಬೇಕಂದ್ರೆ ಮಾಡ್ತೀವಿ ನಾವು ಅಂದ್ರೆ ಅದು ಸ್ಕೂಲ್ ಮೆಮೊರೀಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಇವತ್ತು ನಾನು ಡಿಸ್ಕಷನ್ ಮಾಡೋದು ಅಂದರೆ ಯಾವುದು ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡಂದು ಎಸ್ಟರ್ಡೇ ಬರ್ಡೇ ಇತ್ತು. ಆಕೆ ನನಗೆ ನಾನು ಕಾಂಟ್ಯಾಕ್ಟ್ನಲ್ಲಿ ಇಲ್ಲ, ಕಾಂಟ್ಯಾಕ್ಟಿನಲ್ಲಿ ಇಲ್ಲಿ ಬಿಡ್ರಿ ಅದು ಶಾಲೆಯಾಗ ನಂಬರ್ ಕೂಡ ತೊಗೊಳಕ್ಕೂ ಆಗಿದ್ದಿಲ್ಲ ನನಗೆ. ಸೊ ಆಕಿಂದು ಎಸ್ಟರ್ಡೇ ಬರ್ಡೇ ಇತ್ತು. ನನಗೆ ತನೂ ನೆನಪಿದೆ, ಅದು ತನೂ ನನ್ನ ಮೈಂಡ್ನಾಗ ಸೆಟ್ ಮಾಡಿ ಇಟ್ಕೊಂಡು ಆಕಿನ ಬರ್ಡೇ ಇತ್ತು ಎಸ್ಟರ್ಡೇ. ಜಾಸ್ತಿ ಕಾಂಟ್ಯಾಕ್ಟ್ನಾಗಿಲ್ಲ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೆ ಆಕೆ ಒಬ್ಬಾಕಿನಿ. ಆಕಿನ ಹೆಸರು ಸಂಪ್ರೀನ್ ಅಂತ. ಜಾಸ್ತಿ ಚಿಕ್ಕವಳು ನಾವು ಮಾಂಟೆಸರಿಲಿಂತ ಆಕಿನ ಜೊತೆನೇ ಫ್ರೆಂಡ್ಶಿಪ್ನಲ್ಲಿ ಇದ್ದಿದ್ದೆ. ಸೊ 22 ಇಯರ್ಸ್ ಆಯಿತು ನಮ್ಮ ಫ್ರೆಂಡ್ಶಿಪ್ ಆಗಿ. ಸೊ ನನಗೆ ಈಟ್ ಖುಷಿ ಆಗ್ಲತ್ತಿತ್ತು ಆಕಿನ ಜೊತೆ ಮಾತಾಡಬೇಕು ಅಂದ್ರೆ. ಆಕಿನ ನಂಬರೇ ಸಿಕ್ಕಿದ್ದಿಲ್ಲ. ನಾವು ಭಾಳ ಬೇಜಾರು ಅನಿಸ್ತು ನನ್ನ ಲೈಫ್ನಾಗ. ಮತ್ತು ಹಾಗೆ ಏನು ಹೇಳ್ಬೇಕಪ್ಪ, ಹೇಳಷ್ಟಾಗಲ್ಲ ಮಾತು. ಆಕಿನ ಅಷ್ಟು ಚಲೋ ಇದ್ದಳಾಕಿ. ಸೊ ಮತ್ತು ಆಕಿ ನನಗೆ ಯಾವತ್ತಿಗೂ ಸಿಕ್ಕಿಲ್ಲ ಮಾತಾಡೋದಕ್ಕೆ. ಲಾಸ್ಟ್ ಆಕಿ ನನಗೆ 10th ಫೈನಲ್ ಎಕ್ಸಾಮ್ ಟೈಮಿಗೆ ಅವಾಗ ಸಿಕ್ಕಿದಳು. ಲಾಸ್ಟ್ ಎಕ್ಸಾಮ್ ಇತ್ತು, ಅವಾಗ ಸಿಕ್ಕಿದಾಗ ಜಾಸ್ತಿ ಏನೂ ಮಾತಾಡ್ದಿಲ್ಲ. ನಾ ಹೋಗಿ ಬರ್ತೀನಿ ಅಂತಂದ್ರು. ಮತ್ತು ಆಮೇಲೆ ಆಕಿನ ಕಾಂಟ್ಯಾಕ್ಟ್ ನಾವು ಚಿಕ್ಕವರಿದ್ದಾಗ ಒಂದಕ್ಕೊಂದು ಟಿಫನ್ ಶೇರ್ ಮಾಡ್ಕೊಂಡು ತಿಂತಿದ್ದೀವಿ. ಸೊ ನನ್ನ ಕಡೆಗೆ ಒಂದೊಂದು ಟೈಮಿಗೆ ನಾವು ಊಟ ತರ್ತಿದ್ದಿಲ್ಲ. ಸೊ ಆಕಿನ ಲಂಚ್ ಬಾಕ್ಸ್ ನನಗೆ ಕೊಟ್ಬಿಡ್ತಿಳು, ನೀ ತಿನ್ನು ಅಂತಂದು. ಸೊ ನನ್ನ ಲೈಫ್ನಾಗ ಇಂಥ ಪರ್ಸನ್ ಎಲ್ಲಿಯೂ ನೋಡಿಲ್ಲ ನಾನು. ಆ ಥರ ಇದ್ದಳು ನನ್ನ ಫ್ರೆಂಡ್. ತನೂ ಆಕಿಂದ ಋಣದ ಮೇಲೆ ಇದ್ದಂಗೆ ಏನೇ ಅಂತ ತಿಳ್ಕೊರಿ. ನನ್ನ ಫ್ರೆಂಡ್ ಇಲ್ಲ, ಒಂದು ಫ್ಯಾಮಿಲಿ ಮೆಂಬರ್ ಥರನೇ ಇದ್ದಳು ಆಕಿ. ಸೊ ಇಲ್ಲಿವರೆಗೂ ಆಕಿಗೆ ಏನು ಹೇಳ್ಬೇಕು ಅಂದ್ರೆ ಅಷ್ಟು ಸಾಕಾಗ್ಲತ್ತಿಲ್ಲ ನನ್ನ ಮನ್ಸಿನಾಗ. ಆಕಿಂದ ಅಷ್ಟು ಋಣ ಇದೆ ನನ್ನ. ಮತ್ತು ಚೈಲ್ಡ್ಹುಡ್ನಾಗ ಭಾಳಷ್ಟು ನೀವು ಕೂಡ ಭಾಳಷ್ಟು ಮಸ್ತಿ ಮಾಡಿರ್ತೀವಿ ಸಣ್ಣವರಿದ್ದಾಗ. ನಾವು ಕೂಡ ಭಾಳ ಮಾಡ್ತಿದ್ವಿ. ಬೆಲ್ ರ್ಯಾಂಕ್ ಯಾವಾಗ ಆಗ್ತದಂತ ಅನ್ಕೋತಿದ್ದೆ. ಎಕ್ಸ್ಟ್ರಾ ಕ್ಲಾಸ್ ಇದ್ದಾಗ ಖಾಲಿ ಅದು ಸ್ಕೂಲ್ ಬಿಡ್ತಾವಂತ ತಿಳ್ಕೊಂಡು ಹೋಗೇ ಬಿಡ್ತದ, ಬಂಕ್ ಮಾಡಿಬಿಡ್ತಿದ್ದ. ನಾವು ಜಾಸ್ತಿ ಏನು ಎಕ್ಸ್ಟ್ರಾ ಕ್ಲಾಸ್ನಾಗ ಹೋಗ್ತಿದ್ದಿಲ್ಲ. ಹೋದ್ರೂ ಖಾಲಿ ತಿಲ್ಲಕ್ಕೆ ಅಟ್ಟು ಎಕ್ಸ್ಟ್ರಾ ಕ್ಲಾಸ್ನಾಗ ಮಾಡ್ತಿದ್ದಕ್ಕೂ ಇದ್ದಿದ್ದು. ನಮ್ಗೆ ಏನಿತ್ತು, ಖಾಲಿ ನಮ್ಮ ಜೀವನ ಒಂದದ ಸ್ಪೆಂಡ್ ಮಾಡಬೇಕು, ಖುಷಿಯಾಗಿರಬೇಕು ಅಂತಂತ ಅಷ್ಟೇ ಇತ್ತು ನಮ್ಮ ಲೈಫ್ನಾಗ. ಸೊ ಅದಾದ್ಮ್ಯಾಗ ನಾನು ಇನ್ನೊಂದು ವಿಷಯಪ್ಪ ಏನಂದರೆ, ನಾನು 10th ಕ್ಲಾಸ್ನಾಗ ಇರೋಕೆ ಒಂದು ಸ್ಟೂಡೆಂಟ್ ನನ್ನ ಫ್ರೆಂಡು, ಅವನು ಕೂಡ ಡೆತ್ ಆಯಿತು ಕೊರೋನಾ ಟೈಮಿಗೆ. ನನಗೆ ತುಂಬ ಬೇಜಾರಾಯಿತು. ಆಕಿನ ತನೂ ನಮ್ಮ ಸ್ಕೂಲ್ ಫ್ರೆಂಡ್ಸ್ನಾಗ ಭೀ ಯಾರು ಕೂಡ ಆಕಿಂದ ಹೆಸರು ಎತ್ತು ಮಾತಾಡೋದು, ಆಕಿನ ಬಗ್ಗೆ ಯೋಚನೆ ಕೂಡ ಮಾಡಲು. ಅವ್ರದವ್ರು ತಮ್ಮ ಲೈಫ್ನಾಗ ಅವ್ರದ್ದು ಮುಂದಕ್ಕೆ ಚಾಕ್ಕೊತಿದ್ದಾರೆ. ಸೊ ನಾನು ಏನಾನು ನೆನಪದ ಆಕಿನ ಜೊತೆ ಜಗಳ ಆಡಿದ್ನು, ಮಾತಾಡಿದ್ನು. ನನ್ನ ಮೈಂಡ್ನಾಗ ನಾನು ಆಕಿನ ಬರ್ಡೇ ಅಂದಾಗ ನನ್ನ ಬರ್ಡೇ ಇತ್ತು. ಸೊ ನೆನಪು ಮಾಡ್ಕೊತಾನೆ ಇದ್ದೀನಿ ಎಷ್ಟು ಕ್ಲೋಸ್ ಇದ್ರು ಆಕಿನೂ ನನ್ನ ಜೊತೆ. ಸೊ ನಿಮ್ಮ ಲೈಫ್ನಾಗ ಕೂಡ ಒಬ್ಬರು ಫ್ರೆಂಡ್ ಹಿಂಗಿರ್ಬೋದು. ನಾನು ಕ್ಲೋಸ್ ಫ್ರೆಂಡ್ ಥರ ಅಲ್ಲ, ಫ್ಯಾಮಿಲಿ ಮೆಂಬರ್ ಥರನೇ ಇದ್ದಿರ್ಬೇಕು ಅಂತಂದು. ಸೊ ಆ ಥರ ಮಿಸ್ ಮಾಡಿಕೊಂಡ್ರೆ ಅದು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವಾಗ ನೀವು ಇಲ್ಲಿ ಈ ಟೈಮ್ ಸಿಕ್ಕಿದೆ, ನಮ್ಮ ಟೈಮ್ ಅಂದ್ಕೊಂಡು ಬದುಕೋಬೇಕು. ಆ ಥರ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇರಬೇಕು. ಯಾವತ್ತಿಗೂ ನೀವು ಇಲ್ಲಿ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ನಾನು ನನ್ನ ಫ್ರೆಂಡ್ನ ನಾನು ಕಾಂಟ್ಯಾಕ್ಟ್ನಾಗಿಲ್ಲ ಅಂತಂದ್ರೆ ನನಗೆ ತುಂಬ ಬೇಜಾರಾಗ್ಲತ್ತದ. ನನಗೆ ಏನು ಹೇಳಬೇಕು ಅಂತಂತ. ಸೊ ನಮ್ಮ ಅಮ್ಮನೂ ಕೂಡ ಆಕಿನ ಬಗ್ಗೆ ಭಾಳ ಮಾತಾಡ್ತಾಳೆ. ಸೊ ಅವಳಿಗೆ ನಮ್ಮ ಮಮ್ಮಿ ಅಂದರೆ ಭಾಳ ಇಷ್ಟ. ನಮ್ಮ ಮಮ್ಮಿ ಕೂಡ ಅವ್ರ ಜೊತೆ ಮಾತಾಡ್ತಿಳು. ಮತ್ತೇನೋ ನೆನಪು ಹೇಳ್ತೀನಿ, ಅವಳ ಬಗ್ಗೆ ಹೇಳ್ಬೇಕಂತ ಸಾಧ್ಯ ಆಗಲ್ಲ ನನಗೆ. ಸೊ ನಿಮ್ಮ ಲೈಫ್ನಾಗೂ ಕೂಡ
ಸಣ್ಣ ಸಣ್ಣ ವ್ಯಕ್ತಿಗಳಿರಲಿ, ಚಿಕ್ಕ ವಿಷಯನೂ ಕೂಡ ಇರಲಿ, ತಲೆಗಿಂದ ಅದು ಹಾಕಿ ಹೊರ ಹಾಕಿ ಇದು ಮಾಡಬೇಡಿ, ಫೊರಗೆಟ್ ಮಾಡಬೇಡ್ರಿ, ನೆನಪು ಹಾರಬೇಡ್ರಿ. ಈಗ ಸಿಕ್ಕಿದೆ ಲೈಫ್ ನಮ್ದು ಇರುತ್ತೆ. ಸೊ ಲೈಫ್ನ ಸ್ಪೆಂಡ್ ಮಾಡಿರಿ, ಜೊತೆ ಯಾರು ನಿಮ್ಮನ್ನ ಹಚ್ಕೊಂಡಿರ್ತಾರೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋತಾ ಇರ್ರಿ, ಖುಷಿಯಾಗಿರಿ. ಅಷ್ಟೇ ಹೇಳ್ಬೋದು. ನಿಮ್ಗೆ ಕೂಡ ಒಳ್ಳೇದಾಗಲಿ ದಿನ ಅಂತ ಬೇಡ್ಕೊಂಡು ಥ್ಯಾಂಕ್ ಯು. ಸೊ ನಾಳೆಗೆ ನಿಮಗೆ ಒಂದು ವಿಷಯ ಹೇಳ್ತೀನಿ, ನೀವು ಕೂಡ ಶಾಕ್ ಆಗ್ತೀರಿ. ನಮ್ಮ ಸ್ಕೂಲಿನ ಬಗ್ಗೆನೇ ಅದ. ಸೊ ಕನೆಕ್ಟೆಡ್ ಇರ್ರಿ ಇದು ಮಾತಿಗೆ. ನಾನು ನಿಮ್ಗೆ ನಾಳೆಗೆ ಶೇರೇ ಮಾಡ್ತೀನಿ, ಅದ್ರ ಬಗ್ಗೆ ನಿಮ್ಗೆ ತಿಳಿಸಿ ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ. ಪ್ರೈವೇಟ್ ಸ್ಕೂಲ್ನಾಗ ಯಾವ ಥರ ಇರ್ತಿದ್ವಿ ನಾವು. ಸೊ ನಾನು ಏನು ಹೇಳೋಕ್ಕಲ್ಲ, ಕೋಪ ಹೊಂಟದ ನನಗೆ. ನಾಳೆಗೆ ತನಕ ವೇಟ್ ಮಾಡಿರಿ, ನಾಳೆ ನಿಮ್ಗೆ ವೀಡಿಯೋ ಶೇರ್ ಮಾಡೇ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರ್ರಿ, ಆರಾಮಾಗಿ ಸಂತೋಷವಾಗಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲಿಗೆ. ಧನ್ಯವಾದ.